ಹರ ನಿದ್ರಾ ಮೈಥುನಗಳ ಹರ ಹರ ಬಯಸಿ ಬಳಲುವ ಲಕ್ಷ್ಮೀ ಮಹಿತನ ಮಹಾಮಹಿಮೆಗಳ ನೆಂತರಿವ ನಿತ್ಯದಲ್ಲಿ ಐಹಿಕ ಸೌಖ್ಯವ ಮರೆತು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಾಹತಿ ಕೊಂಡಾಡುತ್ತಲೆ ಮೈ ಮರೆದವರಿಗಲ್ಲದಲೇ ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 8. ಅಹರ ನಿದ್ರಾ ಮೈಥುನಗಳ ಹರ ಹರ ಬಯಸಿ ಬಳಲುವನ ಲಕ್ಷ್ಮಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ನಿತ್ಯದಲ್ಲಿ ಐಹಿಕ ವಿಷಯೋಪಭೋಗಗಳಲ್ಲಿಯೇ ಆಸಕ್ತರಾಗಿರುವವರು ಶ್ರೀಹರಿಯ ಮಹಾಮಹಿಮೆಯನ್ನು ಅರಿಯರು ಎಂದು ತಿಳಿಸುತ್ತಾರೆ. ಜಿಹ್ವಾ ಚಾಪಲ್ಯದಿಂದ ರುಚಿಕರವಾದ ಭೋಜನವೇನು, ರಾತ್ರಿಗಳನ್ನದೇ ನಿದ್ರೆಯೇನು, ವಿಷಯ ಲೋಲುಪನಾಗಿ ಹಗಲು ಇಂದ್ರಿಯ ಚಾಪಲ್ಯಕ್ಕಾಗಿ ಶ್ರೀಭೋಗಾದಿಗಳೇನು ಇತ್ಯಾದಿ ನಾನಾ ಪ್ರಕಾರವಾದ ವಿಷಯೋಪಭೋಗಗಳಲ್ಲಿ ಹಗಲು ರಾತ್ರಿ ಆಸಕ್ತನಾಗಿರುವ ಪಾಮರರು ಲಕ್ಷ್ಮೀಪತಿಯಾದ ಶ್ರೀಹರಿಯ ಮಹಾಮಹಿಮೆಗಳನ್ನು ಅರಿಯಲು ಸಾಧ್ಯವೇ? ಶ್ರೀಹರಿಯ ವಿಸ್ಮೃತಿಯಿಂದ ಐಹಿಕ ಭೋಗಗಳಲ್ಲಿಯೇ ಅವನ ಸದಾ ಆಸಕ್ತವಾಗಿರುವ ಮನಸ್ಸು ವಿಷಯಾಸಕ್ತಿಯನ್ನು ತೊರೆದು ಪ್ರಾಪಂಚಿಕ ಸುಖಗಳು ಕ್ಷಣಿಕವೆಂದು ತಿಳಿದು ವೈರಾಗ್ಯಶಾಲಿಯಾಗಿ ಶ್ರೀಹರಿಯ ಪಾದಾರವಿಂದಗಳಲ್ಲಿಯೇ ಆಸಕ್ತ ಮನಸ್ಕನಾಗಿರುವವನೇ ಶ್ರೀಹರಿಯ ಮಹಾಮಹಿಮೆಗಳನ್ನು ತಿಳಿಯಲು ಅರ್ಹನಾದವನು. ವಿಷಯ ಲಂಪಟರಹಿತನಾಗಿ ಅಹಂಕಾರ ಮಮಕಾರಗಳನ್ನು ತೊರೆದು ಸಚ್ಛಾಸ್ತ್ರಗಳನ್ನು ಗುರುಪಸಕ್ತಿ ಮಾರ್ಗದಿಂದ ಅಧ್ಯಯನ ಮಾಡುತ್ತಾ ಅದರಂತೆ ಮನನ ಮಾಡುತ್ತಾ ತನ್ನ ನಿತ್ಯ ಜೀವನದಲ್ಲಿ ಶಾಸ್ತ್ರಾರ್ಥಗತ ತತ್ವಗಳನ್ನು ಅನುಷ್ಠಾನದಲ್ಲಿ ತರುತ್ತಾ ಭಗವತ್ ಸೇವೆಯಲ್ಲಿ ನಿರತರಾಗಿ ಮೈ ಸ್ಮರಣೆ ಹಾರಿ ಗದ್ಗದ ಕಂಠದಿಂದ ರೋಮಾಂಚಿತನಾಗಿ ಶ್ರೀಹರಿಯ ಮಹಿಮೆ ಗುಣಾತಿಶಯಗಳನ್ನು ಕೊಂಡಾಡುವವರಿಗಲ್ಲದೆ ಅನ್ಯರಾದ ವಿಷಯ ಲಂಪಟರಿಗೆ ಶ್ರೀಹರಿಯ ಒಲುಮೆಯು ಪ್ರಾಪ್ತಿಯಾಗುವುದಿಲ್ಲವೆಂದು ನಿಜ ಭಕ್ತರ ಲಕ್ಷಣವನ್ನು ಶ್ರೀ ಜಗನ್ನಾಥದಾಸರು ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.